ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಂಜಿತ್. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಮಳೆ ಬರ್ತಾ ಇದೆ ಅಂತ. ತುಂಬಾ ಮಳೆ ಬರ್ತಾ ಇದೆ. ತುಂಬ ದಿನ ಆಯಿತು, ಐ ಥಿಂಕ್ ಒಂದು 15 ಡೇಸ್ ಆಯಿತು ಅನಿಸುತ್ತೆ ಬಿಡದೆ ಮಳೆ ಬರ್ತಾ ಇದೆ. ಥರ ಚೆನ್ನಾಗೂ ಅನಿಸುತ್ತೆ, ಬಟ್ ಎಲ್ಲೂ ಹೊರಗಡೆ ಹೋಗೋದಕ್ಕಾಗಲ್ಲ, ಮನೇಲೇ ಇರಬೇಕು. ಬಟ್ ಆದರೂ ವೆದರ್ ತುಂಬ ಚೆನ್ನಾಗಿದೆ, ಖುಷಿ ಆಗುತ್ತೆ. ಸೊ ಒಂದು ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬಾ ಮಳೆ ಬರ್ತಾಯಿತ್ತು ಬೆಳಿಗ್ಗೆಯಿಂದ. ಸೊ ಅವತ್ತು ಹೇಗಿದೆ ಡೇ ಅಂತ ನೋಡೋಣ. ಸೊ ಮಳೆ ಬರ್ತಾಯಿತ್ತು ಅವತ್ತು. ಸೊ ಮನೆ ಹತ್ರ ಫಿಶ್ ಮಾರ್ಕೊಂಡು ಬಂದಿದ್ದರು. ಸೊ ಇವತ್ತು ಮಳೆಗೆ ಸಕ್ಕತ್ತಾಗಿರುತ್ತೆ. ಯೂಶ್ವಲಿ ನಮ್ಮ ಮನೇಲಿ ನಾನ್ ವೆಜ್ ಇದ್ದೇ ಇರುತ್ತೆ, ಬಟ್ ಅವತ್ತು ಮನೆ ಹತ್ರನೇ ಬರುತ್ತಲ್ವ ಫಿಶ್ಶು, ಫ್ರೆಶ್ ಆಗಿರುತ್ತೆ. ಸೊ ತಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅವತ್ತು ಬಂತು ಫಿಶ್ ಯಾವ್ದ್ಯಾವ್ದಿದೆ ಅಂತ ನೋಡಿದ್ವಿ. ಫೈನಲಿ ಪಾಂಪ್ಲೆಟ್ ಫಿಶ್ ಒಂದು ತೊಗೊಂಡ್ವಿ. 1 kg ಇತ್ತು. ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಅಮ್ಮ ಫುಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಮನೆ ಹತ್ರನೇ ಬರುತ್ತೆ ಫ್ರೆಶ್ ಸಮುದ್ರದ ಮೀನು. ಪಾಂಪ್ಲೆಟ್ ಫಿಶ್ ತೊಗೊಂಡಿದ್ವಿ. ಸೊ ಅದನ್ನು ಅಮ್ಮ ಕ್ಲೀನ್ ಮಾಡಿದ್ರು ನೀಟಾಗಿ. ಕ್ಲೀನ್ ಮಾಡಿದ್ಮೇಲೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ವಿ, ಫ್ರೈಗೆ ಯಾವ ಥರ ಬೇಕು ಅಂತ. ಚೆನ್ನಾಗಿರುತ್ತೆ. ಸೊ ನೀಟಾಗಿ ಕ್ಲೀನ್ ಮಾಡಿ ಆಯಿತು. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಾಯಿತು. ಸೊ ಫ್ರೈ ಮಾಡೋಣ ಅಂತ ಬಂದೆ. ಸೊ 1 ಪ್ಯಾಕೆಟ್ ಫಿಶ್ ಫ್ರೈ ಮಸಾಲ ಪೌಡ್ರ್ ಹಾಕಿದ್ದೀನಿ. ನಾನೇ ಮಾಡ್ತಾಯಿರೋದು. ಸೊ ನಾನು ಮಾಡೋದಿದ್ರೆ ಪೌಡ್ರ್ ಹಾಕಿ ಮಾಡೋದು, ನಮ್ಮ ಮನೇಲಿ ಮಾಡೋದಿದ್ರೆ ಹಂಗೇ ಖಾರದ ಪುಡಿ ಎಲ್ಲ ಹಾಕಿ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ, ಮತ್ತು ಸ್ವಲ್ಪ ಖಾರದ ಪುಡಿ. ಆ್ಯಕ್ಚುಲಿ ಅದರಲ್ಲೇ ಇರುತ್ತೆ, ನಾವು ಸ್ವಲ್ಪ ಸ್ಪೈಸಿ ಬೇಕು ಅಂತ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟು, ಮತ್ತು ಇದು ಹುಳಿ. ಈ ಹುಳಿ ಸ್ಪೆಷಲ್ ಹುಳಿ, ಅಂದರೆ ಕೂರ್ಗಿಂದ ತರಿಸಿರೋದು. ಅಲ್ಲಿ ತುಂಬಾ ಕಾಮನಾಗಿ ಸಿಗೋದು ಅಂತ. ಇವ್ರು ನಮ್ಮ ಹಸ್ಬೆಂಡ್ ಫ್ರೆಂಡ್ ಕೊಟ್ಟಿರೋದು. ಸಕ್ಕತ್ತಾಗಿರುತ್ತೆ. ಒಂದು ಎಗ್ ಹಾಕ್ಬಿಟ್ಟು ನೀಟಾಗಿ ಅದನ್ನ ಪೇಸ್ಟನ್ನ ಕಲಸ್ಕೊತಾ ಇದ್ದೀನಿ. ಚೆನ್ನಾಗಿ ಪೇಸ್ಟ್ ಒಂಚೂರು ಏನು ಲಮ್ಸ್ ಇಲ್ಲದೆ ನೀಟಾಗಿ ಪೇಸ್ಟನ್ನ ಕಲಿಸ್ತಾ ಇದ್ದೀನಿ. ಸೊ ಇದನ್ನು ಫಿಶ್ಶಿಗೆ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಹಚ್ಬಿಟ್ಟು ಸಕ್ಕತ್ತಾಗಿರೋ ಒಂದು ಫಿಶ್ ಫ್ರೈನ ರೆಡಿ ಮಾಡಿದೆ. ಚೆನ್ನಾಗಿತ್ತು. ಸೊ ನೀಟಾಗಿ ಎಲ್ಲದಕ್ಕೂ ಹಚ್ಚಿ ಫಿಶ್ ಫ್ರೈ ಎಷ್ಟು ಬೇಕು ಅಷ್ಟೇ ಮಾಡಿದ್ವಿ. ಮಿಕ್ಕಿ ತೆಗೆದಿಟ್ಟಿದ್ವಿ ಫ್ರಿಜ್ಜಲ್ಲಿ, ಮತ್ತೆ ಬೇಕಾದಾಗ ಮಾಡ್ಕೊಳ್ಳೋಣ ಅಂತ. ಲಂಚ್ ಟೈಮಿಗೆ ಅಷ್ಟೇ ಮಾಡಿದ್ದು. ಸೊ ನಮ್ಮ ಮನೇಲಿ ಹಸ್ಬೆಂಡ್ ಮಾಡ್ತಾರೆ ಫಿಶ್ ಫ್ರೈ ಎಲ್ಲ. ಅವ್ರು ಈ ಥರ ಮಾಡೋದಿಲ್ಲ, ಅವ್ರು ಬೇರೆ ಥರ ಮಾಡ್ತಾರೆ. ಸೊ ನಾನು ಮಾಡೋದಿದ್ರೆ ಪೌಡ್ರ್ ಹಾಕಿ ಈ ಥರನೇ ಮಾಡೋದು. ಸೊ ನೆಕ್ಸ್ಟ್ ಅದ್ರ ಮೇಲ್ಗಡೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ನೆಕ್ಸ್ಟು ತವಾ ಮೇಲೆ ಎಣ್ಣೆ ಬಿಸಿ ಆದಮೇಲೆ ಫ್ರೈನೆಲ್ಲ ಹಾಕಿದ್ದು, ಫ್ರೈ ಮಾಡೋದಕ್ಕೆ ಫಿಶ್ನೆಲ್ಲ ಹಾಕಿದ್ದು. 2 ಕಡೆ ನೀಟಾಗಿ ಚೆನ್ನಾಗಿ ಬೇಯಿಸಿದೆ. ನೋಡಬೇಕಾದ್ರೇ ಟೆಂಪ್ಟ್ ಆಗ್ತಾಯಿತ್ತು ತಿನ್ನಬೇಕು ಅಂತ. ಸಕ್ಕತ್ತಾಗಿತ್ತು. ನಾನು ಫಿಶ್ ಆ್ಯಕ್ಚುಲಿ ಯಾವುದೂ ಇಷ್ಟಪಡೋದಿಲ್ಲ, ಸ್ಮೆಲ್ ಇರುತ್ತೆ ಅಂತ. ಇದು ಮಾತ್ರ ತಿಂತೀನಿ, ಇದು ಮತ್ತು ಕ್ಯಾಟ್ಲಾಗ್ ಮಾತ್ರ. ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ, ಜವಳಿಕಾಯಿ ಪಲ್ಯ ಮತ್ತು ಮೀನು ಫ್ರೈ. ಸಕ್ಕತ್ತಾಗಿತ್ತು. ಸೊ ನೆಕ್ಸ್ಟ್ ಸಂಜೆ ಆಯಿತು. ಮಳೆ ಎಲ್ಲ ಬಂದು ನಿಂತಿತ್ತು, ಫುಲ್ಲು ತಂಪಾಗಿತ್ತು. ಸ್ವಲ್ಪ ಕತ್ಲೆ ಕೂಡ ಆಗಿತ್ತು. ನೈಟ್ ಟೈಮು 7 o'clock ಅರೌಂಡು. ಸಕ್ಕ ಚಳಿ ಆಗ್ತಾಯಿತ್ತು. ಸೊ ನಾವು ಹಾಗೆ ಬೆಂಕಿ ಕಾಯಿಸೋಣ ಅಂತೇಳ್ಬಿಟ್ಟು ಒಲೆ ಹತ್ರ ಬೆಂಕಿ ಹಾಕ್ಬಿಟ್ಟು ಫೈರ್ ಕ್ಯಾಂಪ್ ಥರ ಒಂದು ಫೀಲ್ ಇರಲಿ ಅಂತ. ಚೆನ್ನಾಗಿತ್ತು ಆ್ಯಕ್ಚುಲಿ. ಈ ವೆದರಿಗೆ ಅಲ್ಲಿ ಬಿಸಿ ಕಾಯಿಸ್ಕೊತ ಮಾತಾಡಿಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ.